ಏನು ಜೂನ್ 30ರೊಳಗಡೆ ಚುನಾವಣೆ ಮಾಡಬೇಕು ಅಂತೇಳಿ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಹೊರತಾಗಿಯೂ ರಾಜ್ಯ ಸರ್ಕಾರ ಒಂದು ಕಡೆ ಚುನಾವಣಾ ಆಯೋಗ ಈ ಚುನಾವಣೆಯನ್ನು ಮುಂದೂಡುವ ಪ್ರಯತ್ನ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಳೆದ ವಾರ ಮುಖ್ಯ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ DPR ಕಾರ್ಯದರ್ಶಿಗಳು ಬರೆದಿರುವ ಪತ್ರವನ್ನು ಉಲ್ಲೇಖಿಸಿ ಚುನಾವಣೆ ಮುಂದೂಡುವ ಷಡ್ಯಂತ್ರದ ಬಗ್ಗೆ ಎಚ್ಚರಿಕೆ ನೀಡಿ ತಾವು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು DPR ಕಾರ್ಯದರ್ಶಿಗಳ ವಿರುದ್ಧ ಕಂಟೆಂಪ್ಟ್ ಮೂವ್ ಮಾಡಬೇಕು, ಚುನಾವಣೆಯನ್ನು ನಡೆಸಲು ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನೀವು ಡ್ರಾಫ್ಟ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಸಲ್ಲಿಸಬೇಕು ಅನ್ನುವ ಒತ್ತಾಯವನ್ನು ಮುಖ್ಯ ಚುನಾವಣಾ ಆಯುಕ್ತರ ಮುಂದೆ ನಾವು ಮಾಡಿದ್ದೋ. ನಂತರ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ IA ಮೂವ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಬಳಿ ಹಣವಿಲ್ಲ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ, ಹ್ಯೂಮನ್ ರಿಸೋರ್ಸ್ ಬಗ್ಗೆ ಅವರು ಅಂದರೆ ಜನಕ್ಕೆ, ಬೆಂಗಳೂರಿನ ನಾಗರಿಕರಿಗೆ ಇದು ಚುನಾವಣೆ ಮುಂದೂಡುವ ಭಾಗವಾಗಿ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಿದ್ಯೇನೋ ಅನ್ನುವ ಭಾವನೆ ಬೆಂಗಳೂರು ನಗರ ಇಡೀ ನಾಗರಿಕರಿಗೆ ಬಂದಿದೆ. ಆ ದೃಷ್ಟಿಯಲ್ಲಿ ಮುಖ್ಯ ಕಾರ್ಯದರ್ಶಿಯವ್ರಿಗೂ ನಾವು ಪತ್ರ ಬರೆದಿದ್ದೋ, ನೀವು ಕಂಟೆಂಪ್ಟ್ ಫೇಸ್ ಮಾಡಬೇಕಾಗುತ್ತೆ, ಜೈಲಿಗೆ ಹೋಗಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ನಿಗದಿತ ಅವಧಿಯೊಳಗೆ ಚುನಾವಣೆ ಮಾಡಬೇಕು ಅನ್ನುವ ಮನವಿಯನ್ನು ನೀಡಿದ್ದೋ. ಆದಾಗ್ಯೂ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಅನೇಕ ತೀರ್ಪುಗಳಲ್ಲಿದೆ, ಯಾವುದೇ ಕಾರಣಕ್ಕೂ ಚುನಾವಣೆ ಮುಂದೂಡಬಾರ್ದು. ಆರ್ಥಿಕ ಸಹಾಯ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಸರ್ಕಾರದ ಕರ್ತವ್ಯ ಚುನಾವಣಾ ಆಯೋಗಕ್ಕೆ ಒದಗಿಸೋದು ಸರ್ಕಾರದ ಕರ್ತವ್ಯ ಅಂತೇಳಿ ಜಸ್ಟಿಸ್ ಕನ್ವಿನ್ಕರ್ ಮತ್ತು ಅಭಯ್ ಶ್ರೀನಿವಾಸ್ ಓಕ್, ಜಸ್ಟಿಸ್ ರವಿಕುಮಾರ್ ನೇತೃತ್ವದ ತ್ರಿಸದಸ್ಯ ಪೀಠ ಒಂದು ಎಲ್ಲ ರಾಜ್ಯ ಸರ್ಕಾರಗಳಿಗೆ, ಎಲ್ಲ ಚುನಾವಣಾ ಆಯೋಗಗಳಿಗೆ ಈಗಾಗಲೇ ಒಂದು ನಿರ್ದೇಶನ ನೀಡಿದೆ. ಅದಕ್ಕೆ ವಿರುದ್ಧವಾಗಿ ಸರ್ಕಾರ ಚುನಾವಣಾ ಮುಂದೂಡುವ ಕ್ರಮವನ್ನು ಮಾಡ್ತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯಪಾಲರ ಕಾರ್ಯದರ್ಶಿ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನು ನೀಡಿದ್ದೇವೆ. ನೀವು ರಾಜ್ಯ ಸರ್ಕಾರಕ್ಕೆ ಏನು ಚುನಾವಣಾ ಆಯೋಗ ತನ್ನ ಮುಖ್ಯ ಆಯುಕ್ತರ ಮೂಲಕ ನಿವೇದಿಸ್ಕೊಂಡಿದೆ, ಆರ್ಥಿಕ ಹಣ ತೊಂದರೆ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ ಅಂತ ಹೇಳಿದೆ, ಅದನ್ನೆಲ್ಲ ನಿವಾರಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಚುನಾವಣೆ ನಡೀಬೇಕು ಅಂತೇಳಿ ನಿರ್ದೇಶನ ನೀಡಬೇಕು. ನೀವು ರಾಜ್ಯ ಸರ್ಕಾರಕ್ಕೆ ಮುಖ್ಯ ಚುನಾವಣಾ ಆಯುಕ್ತರಿಗೆ ನಿರ್ದೇಶನ ನೀಡಬೇಕು. ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡೋಕ್ಕೆ ತಾವು ನಿರ್ದೇಶನ ನೀಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಮನವಿಯನ್ನು ನೀಡಿ, ಇದು ಹಿಂಗೆ ಮುಂದುವರಿಸಿದ್ರೆ ರಾಜ್ಯ ಸರ್ಕಾರ ಏನು ಈ ಕಾನ್ಸ್ಟಿಟ್ಯೂಷನಲಿ ಮಿಷಿನರಿ ಬ್ರೇಕ್ ಡೌನ್ ಆಗಿದೆ ರಾಜ್ಯದಲ್ಲಿ ಅಂತ ಹೇಳಿ ತಾವು ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಒಂದು ವರದಿಯನ್ನು ಕಳಿಸಬೇಕು ರಾಜ್ಯ ಸರ್ಕಾರದ ವಿರುದ್ಧ. ಈ ರಾಜ್ಯದಲ್ಲಿ ನಗರ ಪಾಲಿಕೆಗಳಿಗೆ ಚುನಾವಣೆ ಇಲ್ಲ, ಪಂಚಾಯಿತಿಗಳಿಗೆ ಚುನಾವಣೆ ಇಲ್ಲ, ಜಿಲ್ಲಾ ಪಂಚಾಯಿತಿಗಳ ಚುನಾವಣೆ ಇಲ್ಲ, ತಾಲೂಕ್ ಪಂಚಾಯಿತಿಗಳಿಗೆ ಚುನಾವಣೆ ಇಲ್ಲ. ಇದರಿಂದ ರಾಜ್ಯಕ್ಕೆ ಬರಬೇಕಾದ ಸಾವಿರಾರು ಕೋಟಿ ಕೇಂದ್ರದ ಅನುದಾನ ನಿಂತಿದೆ. ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ. ಆ ದೃಷ್ಟಿಯಲ್ಲಿ ಈ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ತಾವು ವರದಿಯನ್ನು ಕೊಡಬೇಕು. ಲೋಕಲ್ ಸೆಲ್ಫ್ ಗೌರ್ಮೆಂಟ್ 73rd 74th ಅಮೆಂಡ್ಮೆಂಟ್ ಮಾಡಿದ ಈ ಕಾಂಗ್ರೆಸ್ ಸರ್ಕಾರ ಅದರನ್ನು ತದ್ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ಕೊನೆ ಹಂತವಾಗಿ ರಾಷ್ಟ್ರಪತಿಗಳಿಗೆ ತಮ್ಮ ವರದಿಯನ್ನು ಕೊಡಬೇಕು. ರಾಜ್ಯ ಸರ್ಕಾರ ವಿಫಲರಾಗಿದ್ದರೆ ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ನಡುವೆ ಮುಂದೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಪಾಲರ ಗಮನಕ್ಕೆ ತರ್ತೀನಿ ಅಂತ ಹೇಳಿ ನಮಗೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ.